ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಕವಿತಾ. ಇವತ್ತು 21 ಡೇಸ್ ಚಾಲೆಂಜ್ನ ಡೇ 2 ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಡೇ 3 ಆಗಬೇಕಿತ್ತು. ಸೊ ಸೆಕೆಂಡ್ ಡೇ ನಾನು ಫುಲ್ ಡೇ ವೀಡಿಯೋಸ್ನು ಕೂಡ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಚೀಟ್ ಮೀಲ್ ಆಯಿತು ಅಂತಲೇ ಹೇಳಿದ್ನಲ್ಲ, ಫುಲ್ ಡೇ ಚೀಟ್ ಡೇ ಆಯ್ತಾನೆ ಹಾಗೆ ಹೋಯಿತು. ಸೊ ಹಾಗಾಗಿ ಇದು ಡೇ 2ಗೆ ನಾವು ಮಾಡ್ತಾಯಿದ್ದೀನಿ. ನಿನ್ನೆ ಆ್ಯಕ್ಚುಲಿ ಅಂದರೆ ಬುಧವಾರ ದಿನ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ರಾತ್ರಿಯೇ ಓವರ್ ನೈಟ್ ಓಟ್ಸ್ನ ಮಾಡೋಣ ಅಂತೇಳ್ಬಿಟ್ಟು ಓಟ್ಸ್ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆ ಚಿಯಾ ಸೀಡ್ಸ್ ಎರಡನ್ನೂ ಹಾಕ್ಬಿಟ್ಟು ಒಂದೊಂದು ಸ್ಪೂನಷ್ಟು ಒಂದು 3 ಸ್ಪೂನಷ್ಟು ಓಟ್ಸನ್ನು ಹಾಕಿ ನೆನೆಸಿಟ್ಟಿದ್ದೆ. ಸೊ ಇದು ನೀವು ಟೈಮ್ ಇಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡು ಇಟ್ಕೋಬೋದು. ಯಾರಾದರೂ ಕೆಲಸಕ್ಕೆ ಹೋಗ್ತಾಯಿದ್ರೆ ಅಥವಾ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದು ಕೆಲಸಕ್ಕೆ ಹೋಗೋರು ಇರ್ಬೋದು, ಅಥವಾ ಬೇರೆ ಏನಾದರೂ ವರ್ಕ್ ಮಾಡೋರು ಈ ಥರ ಇದ್ದವರು, ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಮನೆಯವ್ರಿಗೆ ಸಪ್ರೇಟಾಗಿ ನಮಗೆ ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇದರಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಓಟ್ಸ್ನ ಬೇಯಿಸಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ರೀತಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯೂಶ್ವಲಿ ನನಗೂ ಕೂಡ ಈ ಕಿಚಡಿ ಈ ಥರದನ್ನೆಲ್ಲ ಓಟ್ಸಲ್ಲಿ ಮಾಡ್ಕೊಂಡು ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಈ ರೀತಿ ಓವರ್ ನೈಟ್ ಓಟ್ಸ್ ಅಥವಾ ಫ್ರೂಟ್ಸ್ ಬೌಲ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಓಟ್ಸ್ ಬದಲಾಗಿ ಬೆಸ್ಟ್ ಫುಡ್ ಅಂತ ಅಂದರೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಅಥವಾ ಅದೂ ಇಷ್ಟ ಆಗಲ್ಲ ಅವಲಕ್ಕಿನೂ ಅನ್ನೋರು ಈ ಓಟ್ಸನ್ನು ಚೀಲ ಥರ ಅಂದರೆ ಬೇಸನ್ ಚೀಲ ಅಥವಾ ಓಟ್ಸ್ ಚೀಲ ಈ ರೀತಿ ತರಕಾರಿ ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡು ಕೂಡ ತೊಗೋಬೋದು. ಜಸ್ಟ್ ಒಂದು 10-15 ನಿಮಿಷ ಸಾಕಷ್ಟೇ. ನಮಗೆ 15 ನಿಮಿಷನೂ ನಮಗೆ ಟೈಮ್ ಕೊಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಹೇಗಲ್ವಾ. ಸೊ ಒಂದು 10-15 ನಿಮಿಷದೊಳಗೆ ನಮಗೆ ಬ್ರೇಕ್ಫಾಸ್ಟ್ನ ಮಾಡ್ಕೊಬಿಡ್ಬೋದು. ಅದಾದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನು ತೊಗೊಂಡು ಒಂದು ಗ್ಲಾಸು, ಅದಾದಮೇಲೆ ಒಂದು ಗ್ಲಾಸಷ್ಟು ಜೀರಿಗೆ ನೀರನ್ನು ತೊಗೊಂಡೆ. ಇದು ಎರಡರಲ್ಲಿ ಯಾವ್ದಾದ್ರು ಒಂದು ತೊಗೊಂಡ್ರು ಕೂಡ ನಡೆಯುತ್ತೆ. ನೀವು ಎರಡನ್ನೂ ತೊಗೋಬೇಕು ಅಂತೇನಿಲ್ಲ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಅಷ್ಟು ಬೇಗ ಜೀರಿಗೆ ನೀರು ತೊಗೊಳಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಸೊ ಹಾಗಾಗಿ ನಾನು ಯಾವಾಗ ರೆಗ್ಯುಲರಾಗಿ ಮಕ್ಕಳನ್ನೆಲ್ಲ ಕಳಿಸಿದ ಮೇಲೆ ಜೀರಾ ವಾಟರ್ನ ತೊಗೊತೀನಿ. ಅಂದರೆ ಆ ಟೈಮಲ್ಲಿ ನಾನು ಕಾಫಿಯನ್ನು ಕುಡ್ತಿದ್ದೆ. ಆ ಕಾಫಿಯನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಜೀರಾ ವಾಟರ್ನ ಅಥವಾ ಗ್ರೀನ್ ಟೀ ಆಗಿರ್ಬೋದು ಅಥವಾ ಬೇರೆ ರೀತಿದು ಡಿಟಾಕ್ಸ್ ವಾಟರ್ಗಳನ್ನ ನೀವು ಮಾಡ್ಕೊಂಡು ತೊಗೋಬೋದು ಆ ಟೈಮ್ಗಳಲ್ಲಿ. ಅಥವಾ ನೀವು ಅರ್ಲಿ ಮಾರ್ನಿಂಗ್ ತೊಗೋತೀನಿ ಅಂದರೂ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ತೊಗೋಬೋದು. ಕೆಲವೊಬ್ರಿಗೆ ಹೇಗೆ ಅಂದರೆ ಹಸಿ ತರಕಾರಿಗಳನ್ನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಜ್ಯೂಸ್ಗಳನ್ನ ಮಾಡಿ ತೊಗೊಳೋದ್ರಿಂದ ಅಸಿಡಿಟಿ, ಗ್ಯಾಸ್ಟ್ರಿಕ್ ಈ ಥರ ಆಗುತ್ತೆ. ಆ ಥರ ಇಷ್ಟ ಇಲ್ಲ ಅನ್ನೋರು ಜಸ್ಟ್ ನೀರು, ಬಿಸಿ ನೀರಾಗಿರ್ಬೋದು ಅಥವಾ ಲೆಮನ್ ವಾಟರ್ ಆಗಿರ್ಬೋದು ಅಥವಾ ಲೆಮನ್ ಹನಿ, ಜೀರಾ ವಾಟರ್, ಶುಂಠಿ ಈ ಥರದನ್ನೆಲ್ಲ ಹಾಕ್ಕೊಂಡು ಕೂಡ ತೊಗೋಬೋದು. ಇನ್ನು ಇವತ್ತು ಕೂಡ ಪ್ರಾಪರಾಗಿ ವೀಡಿಯೋಸ್ ಮಾಡಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಂದು ಪೀರಿಯಡ್ಸ್ ಡೇ ಇದ್ದಿದ್ದರಿಂದ ನಾನಂತೂ ಫುಲ್ ಡೇ ರೆಸ್ಟ್ ಮಾಡಬೇಕಾಗುತ್ತೆ. ಫುಲ್ ಬ್ಯಾಕ್ ಪೇಯ್ನ್, ಹೊಟ್ಟೆ ನೋವು ಎಲ್ಲ ಇರುತ್ತೆ. ಹೊಟ್ಟೆ ನೋವಿರುತ್ತೆ. ಅದೆಲ್ಲ ಇಂಥ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರಲ್ಲ ಅವರು ಇಂಥ ಟೈಮಲ್ಲಿ ಏನಾದರೂ ಡಯಟ್ ಅನ್ನೋದು ಮಾಡ್ತಿದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡಿ. ಅಂದರೆ ಫುಡ್ಡಲ್ಲಿ ನೀವು ಡಯಟ್ನ ಕಂಟ್ರೋಲ್ ಮಾಡ್ಕೊಂಡು ತೊಗೋಬೋದು. ಅದ್ರ ಬದಲು ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಸೈಸ್, ವಾಕಿಂಗ್ ಅಥವಾ ಯೋಗ ಈ ಥರದ್ದು ಏನಾದ್ರು ಮಾಡ್ತಿದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡಿ. ನಿಮಗೆ ಎಲ್ಲಿ ತನಕ ಆರಾಮ್ ಇರಲ್ವೋ ಅಲ್ಲಿ ತನಕ ಯಾವುದೇ ಥರದ ಎಕ್ಸಸೈಸು, ವಾಕಿಂಗು ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮಗೆ ಇಲ್ಲ ನನಗೆ ಯಾವುದೇ ಥರದ ಪೇಯ್ನ್ ಇಲ್ಲ, ನಾನು ಆರಾಮಾಗಿದ್ದೀನಿ ಅನ್ನೋರಾದರೆ ಜಸ್ಟ್ ವಾಕಿಂಗನ್ನು ಮಾಡಿ. ನಮ್ಮ ಬಾಡಿಗೆ ಆಪೋಸಿಟ್ಟಾಗಿ ನಾವು ಏನೂ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಬಾಡಿಗೆ ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟನ್ನು ಕೊಟ್ಟು ಆ ಟೈಮಲ್ಲಿ ತುಂಬ ವೀಕ್ ಇರ್ತೀವಿ. ಅಂಥ ಟೈಮಲ್ಲಿ ನಾವು ಎಕ್ಸಸೈಸ್ ಈ ಥರದನ್ನೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿ ಆರಾಮಾಗಿ ಜಸ್ಟ್ ಒಂದು 10-20 ನಿಮಿಷ ವಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಇನ್ನು ಕೆಲವೊಬ್ಬರು ಹೇಗೆ ಅಂದರೆ ಪೀರಿಯಡ್ಸ್ ಟೈಮ್ ಹತ್ರ ಬರ್ತಾ ಇದ್ದಾಗೇ ಕೆಲವೊಬ್ಬರು ದಪ್ಪ ಆಗಿಬಿಡ್ತಾರೆ. ಕೆಲವೊಬ್ಬರಿಗೆ ಮೂಡ್ ಸ್ವಿಂಗ್ ಜಾಸ್ತಿ ಆಗಿರುತ್ತೆ. ಒಂದೊಂದು ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಈ ಥರದ್ದು ಇರುತ್ತೆ, ಸಣ್ಣ ಪುಟ್ಟ ವಿಷಯಕ್ಕೂ. ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ಎಲ್ಲ ಫ್ಲೋಟಿಂಗ್ ಆಗೋದು, ದಪ್ಪ ಆಗೋದು ಈ ಥರದ್ದೆಲ್ಲ ಇರುತ್ತೆ. ಸೊ ಅದಾದ ಒಂದು 2-3 ಡೇಸಿಗೆ ಕಂಪ್ಲೀಟ್ ನಾರ್ಮಲ್ ಸ್ಟೇಜಿಗೆ ಬಂದಿರ್ತೀವಿ. ಸೊ ನನಗೂ ಕೂಡ ವೆಯ್ಟ್ ಗೇಯ್ನ್ ಆಗುತ್ತೆ. ಒಂದು ಅರ್ಧ-ಮುಕ್ಕಾಲು kg ಅಥವಾ 1-1.5 kg ಅಷ್ಟು ವೆಯ್ಟ್ ಗೇಯ್ನ್ ಆಗುತ್ತೆ. ಇನ್ನು ಒಂದು 3 ಡೇಸ್ ಆದಮೇಲೆ ನಾರ್ಮಲ್ ವೆಯ್ಟಿಗೆ ಬಂದಿರುತ್ತೆ. ಸೊ ಅದು ನಾನು ಪೀರಿಯಡ್ಸ್ ಮುಂಚೆ ಪೀರಿಯಡ್ಸ್ ಆದಮೇಲೆ ಕೂಡ ವೆಯ್ಟನ್ನು ಚೆಕ್ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಮ್ಯಾನೇಜ್ ಆಗಿದೆ ಅನ್ನೋದು. ಸೊ ಅದಾದಮೇಲೆ ನಾವು ಮತ್ತೆ ಒಂದು 3 ಡೇಸ್ ಆದಮೇಲೆ ಕಂಪ್ಲೀಟ್ ಎಲ್ಲ ಮುಗಿದ ಮೇಲೆ ಕೂಡ ಎಕ್ಸಸೈಸ್ ವರ್ಕೌಟ್ನ ಶುರು ಮಾಡ್ಬೋದು. ಅಥವಾ ನೀವು ಕಂಫರ್ಟಬಲ್ ಆಗಿದ್ದೀನಿ ನಾನು ಮಾಡ್ಬೋದು ಅನ್ನೋದಾಗ ಸ್ಲೋ ಆಗಿ ಒಂದು 20 ನಿಮಿಷ, ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. 15-20 ನಿಮಿಷ ಮಾಡಿದ್ರೆ ಬಾಡಿ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿ ಸ್ಟ್ರೆಸ್ಸನ್ನು ಕೊಟ್ಟರೆ ನಮಗೆ ಇನ್ನು ನೆಕ್ಸ್ಟ್ ಡೇ ಮಾಡಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತಲ್ವ. ಹಾಗಾಗಿ ಇನ್ನು ಮಧ್ಯಾಹ್ನದ ಊಟಕ್ಕೂ ಕೂಡ ನೆನ್ನೆ ಮಿಕ್ಕಿರೋ ಅಂಥ ಮನೇಲಿ ಎಲ್ಲ ಕೂಡ ಇದ್ರಲ್ಲ ಅಮ್ಮ ಎಲ್ಲ ಇದ್ದಿದ್ದರಿಂದ ಸೊ ನೆನ್ನೆ ಮಿಕ್ಕಿರೋ ಅಂಥ ಚಿಕನ್ ಬಿರಿಯಾನಿನೇ ತೊಗೊಂಡಿದ್ದಾಯಿತು. ಸೊ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ತೊಗೊಂಡೆ ಅಂತಲೇ ಹೇಳ್ಬೋದು. ಸ್ಯಾಲಡು, ಮೊಸರು ಇದನ್ನು ತೊಗೊಂಡು ಬ್ಯಾಲೆನ್ಸ್ ಮಾಡಿಕೊಂಡೆ. ಇನ್ನು ರಾತ್ರಿ ಊಟಕ್ಕೆ ನನಗೆ ಊಟ ಮಾಡೋ ಥರನೇ ಇರಲಿಲ್ಲ. ಫುಲ್ ಪೇಯ್ನ್ ಇದ್ದಿದ್ದರಿಂದ
ಎಷ್ಟು ಸಾಧ್ಯನೋ ಇಂಥ ಹುಷಾರಿಲ್ಲದೆ ಇದ್ದಾಗ ಆಗಿರ್ಬೋದು ಅಥವಾ ಈ ರೀತಿ ಪೇಯ್ನ್ ಇರೋ ಥರ ಇರುವಾಗ ಎಷ್ಟು ಸಾಧ್ಯನೋ ಅಷ್ಟು ಗಂಜಿ ಆಗಿರ್ಬೋದು, ಮಾಲ್ಟ್ ಆಗಿರ್ಬೋದು, ಎಳ್ನೀರು ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತ್ ಫುಡ್, ಸಾಫ್ಟ್ ಫುಡ್ಗಳನ್ನ ತೊಗೊಂಡ್ರೆ ನಮಗೆ ಬಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ತುಂಬ ಮೊದಲೇ ಬಾಡಿಗೆ ರೆಸ್ಟ್ ಇರಲ್ಲ. ಹಾಗೆಯೇ ಅಂಥ ಟೈಮಲ್ಲಿ ನಾವು ತುಂಬ ಹೆವಿ ಫುಡ್ಡನ್ನು ತೊಗೊಂಡು ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗ್ಬೋದಲ್ವ. ಹಾಗಾಗಿ ಇನ್ನು ಕೆಲವೊಬ್ರು ಹೇಗೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಕ್ರೇವಿಂಗ್ಸ್ ಇರುತ್ತೆ. ಸೊ ಅದೇ ರೀತಿ ನನಗೂ ಕೂಡ ಈ ಹೊಟ್ಟೆ ನೋವು, ಪ್ಯಾಕ್ ಪೇನ್ ಇದ್ರೂ ಕೂಡ ಇಂಥ ಟೈಮಲ್ಲಿ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಏನಾದ್ರು ತಿನ್ನಬೇಕು ಅಂತ. ಆವಾಗ ನಾನು ಇವತ್ತು ಸ್ವಲ್ಪ ಹಾಫ್ ಕಪ್ ಕಾಫಿ ತೊಗೊಂಡಿದ್ದು ಉಂಟು. ಹಾಗೆಯೇ ಅರ್ಧ ಕಪ್ಪು ಅಂದರೆ ಒಂದು 3-4 ಸ್ಪೂನಷ್ಟು ಐಸ್ ಕ್ರೀಮ್ ಕೂಡ ತೊಗೊಂಡೆ. ಇವತ್ತು ಕೂಡ ಚೀಟ್ ಮೀಲ್ ಆಯಿತು ಅನ್ಬೋದು. ಇಷ್ಟೆಲ್ಲ ತಿಂದ್ರೂ ಯಾವ ರೀತಿ ನೆಕ್ಸ್ಟು ನನ್ನ ಮಂಡೇ ವೆಯ್ಟ್ ರಿಸಲ್ಟ್ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟು ಮಂಡೇ ವೆಯ್ಟ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಅಟ್ಲೀಸ್ಟ್ ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ವೀಕ್ ನಾನು ಪ್ರಾಪರಾಗಿ ಮಾಡಿ ಸ್ಟ್ರಿಕ್ಟಾಗಿ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊತೀನಿ. ಇನ್ನು ಮನೆಯಲ್ಲೆಲ್ಲ ಗೆಸ್ಟ್ ಇರ್ತಾರೆ, ಅಮ್ಮಂದಿರಿದ್ದಾರೆ, ಏನಾದ್ರು ಫಂಕ್ಷನ್ ಇರ್ತೀವಿ, ಇಂಥ ಟೈಮಲ್ಲಿ ಕೂಡ ನಾವು ಸ್ಟ್ರಿಕ್ಟಾಗಿ ಡಯಟ್ ಇಲ್ಲ ನಾನು ಮಾಡಲೇಬೇಕು ಅಂತ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟು ಮಿಕ್ಕಿದಿನ ಚೀಟ್ ಮೀಲ್ ಆದರೂ ಪರವಾಗಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕಡೆಯಿಂದ ನಾವು ಪ್ರಯತ್ನ ಪಟ್ಟರೆ ತಾನೇ ನಮಗೆ ರಿಸಲ್ಟ್ ಬರೋದು. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಫುಡ್ ರೊಟೀನನ್ನು ರೆಕಾರ್ಡ್ ಮಾಡಿ ಈ 2 ಡೇಸಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಪ್ರಾಪರಾಗಿ ಕರೆಕ್ಟಾಗಿ ನಿಮಗೆ ಬೇಕಾಗಿರೋ ರೀತಿಯೇ ವೀಡಿಯೋಸ್ನ ಮಾಡ್ತೀನಿ. ಸೊ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಷ್ಟು ಪ್ರಾಪರಾಗಿ ಎಲ್ಲ ವೀಡಿಯೋಸ್ ಆಗಿರ್ಬೋದು, ಎಲ್ಲ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಹಾಗೆಯೇ ರೆಸಿಪೀಸ್ಗಳನ್ನ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಂತೂ ಕಂಪ್ಲೀಟ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ನೈಟಿಗೆ ಸ್ವಲ್ಪ ಸಂಜೆ ಆದಮೇಲೆ ವೀಡಿಯೋಸ್ನ ರೆಕಾರ್ಡ್ ಮಾಡಿದ್ದು. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಫುಲ್ ಡೇ ನಾನು ರೆಸ್ಟ್ ಮಾಡಬೇಕಾಗಿತ್ತು. ಈ ಸಲ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಜಸ್ಟ್ ಕುತ್ಕೊಂಡು ಮಾತಾಡೋಷ್ಟಾದ್ರೂ ಇರ್ತೀನಿ. ಮುಂಚೆ ಎಲ್ಲ ಫುಲ್ ಬೆಡ್ ಮೇಲೆ ಮಲ್ಕೊಂಡಂಗೆ ಇರ್ತಿದ್ದೆ, ಫುಲ್ ಡೇ ಆಗಿರ್ತಿತ್ತು ಪೇಯ್ನ್ ಅಂತೂ. ಕೆಲವೊಬ್ಬರು ಇದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾರೆ. ಸೊ ಬಟ್ ನನಗದು ಪರ್ಮನೆಂಟ್ ರಿಸಲ್ಟ್ ಅಲ್ಲ ಅಂತ ಅಂದ್ಕೊತೀನಿ. ಜಸ್ಟ್ ಕೇವಲ ಒಂದು 6 ತಿಂಗಳು ಸಿಗ್ಬೋದು, ಅಥವಾ ಆ ಕ್ಷಣಕ್ಕೆ ನಮಗೆ ಪೇಯ್ನ್ ಕಡಿಮೆ ಆಗ್ಬೋದು. ಬಟ್ ಲೈಫ್ ಲಾಂಗ್ ನಾವು ಅದರಲ್ಲಿ ಬೇರೆ ರೀತಿ ನೋವನ್ನೇ ಕೂಡ ಅನುಭವಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಅವತ್ತು ಒಂದಿನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಪೇಯ್ನನ್ನು, ನೆಕ್ಸ್ಟು ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಹಂಗಂತೇಳಿ ಪ್ರತಿ ಸಲನೂ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋದು ಆಗಿರ್ಬೋದು, ಅಥವಾ ಹಾಸ್ಪಿಟಲ್ಗೆ ಹೋಗೋದು, ಈ ಥರದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ನ್ಯಾಚುರಲ್ ಆಗಿ ಬರೋ ಅಂಥದ್ದು, ಬಂದಿರುತ್ತೆ. ಅದನ್ನು ನಾವು ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡು ಅದೇನೇ ಮಾಡಿದ್ರೂ ಕಡಿಮೆ ಆಗೋಲ್ಲ. ಈ ಮುಂಚೆಯಿಂದನೂ ಬಂದಿದ್ದರಿಂದ, ನಾನು ಫಸ್ಟ್ ಸ್ಟಾರ್ಟಿಂಗ್ ಡೇಸಿಂದನೂ ಬಂದಿರೋದ್ರಿಂದ ಅದು ಏನು ಮಾಡಿದ್ರೂ ಕಡಿಮೆ ಆಗೋಲ್ಲ ಅನ್ನೋದೇ ನನ್ನ ಭಾವನೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲೇ ಏನೆಲ್ಲ ಮಾಡ್ಕೋಬೇಕು, ಕಷಾಯ ಆಗಿರ್ಬೋದು, ಬಿಸಿ ನೀರಾಗಿರ್ಬೋದು, ಈ ಥರದನ್ನು ಮಾಡಿಕೊಂಡು ನಾವು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸೊ ಇದು ಇವತ್ತಿನ ಸಿಂಪಲ್ ಡೇ ಡಯಟ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಬೋರ್ ಅನಿಸಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋನ ನಿಮ್ಗೆ ಇಷ್ಟ ಆಗೋ ರೀತಿಯೇ ಮಾಡಿ ತೋರಿಸ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಡೌಟ್ಸ್ ಏನೇ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.